ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಂದಗೋಳ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಪ್ರಜಾ ಸೇವಾ ಆಂದೋಲನ ಕಾರ್ಯಕ್ರಮಕ್ಕೆ ಶಾಸಕ ಎಂಆರ್ ಪಾಟೀಲ್ ಚಾಲನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮೊದಲ ದಿನವೇ ಕೆಲ ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆ ತಾಲೂಕು ಮಟ್ಟದ ಕೆಲ ಅಧಿಕಾರಿಗಳನ್ನ ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಕ್ಷ ಯಾವುದಾದ್ರೂ ಇರ್ಲಿ, ಅಧಿಕಾರಿಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ಕೊಡಬೇಕು. ರಾಜಕಾರಣ ಮಾಡಬಾರದು. ಜನಪ್ರತಿನಿಧಿಗಳಿಗೆ ಆಡಳಿತ ಅಧಿಕಾರಿಗಳು ಸಹಕಾರ ಕೊಡ್ತಿದ್ರೆ ಮುಂದಿನ ದಿನದಲ್ಲಿ ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಜಾ ಸೇವಾ ಆಂದೋಲನದಲ್ಲಿ ಸಾರ್ವಜನಿಕರಿಂದ ಒಟ್ಟು 35 ಅರ್ಜಿಗಳನ್ನ ಸ್ವೀಕರಿಸಿ ಸಮಸ್ಯೆಗಳನ್ನ ಆಲಿಸಲಾಗಿದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲಿಯೇ ಚರ್ಚೆ ಮಾಡಿ ಕೆಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ಉಳಿದ ಅರ್ಜಿಗಳನ್ನು ಕೂಡ ಕೂಡಲೇ ಪರಿಶೀಲಿಸಿ ಶೀಘ್ರವಾಗಿ ಪರಿಹರಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜನರ ಬಗ್ಗೆ ಕಳ್ಕಳಿ ಅನ್ನೋದು ಬೇಕಲ್ಲ. ಯಾರು ಮಾಡೋರೇ ಅದ, ಯಾಕೆ ಬಂದಿಲ್ರಿ ಅವರು? ಬರ್ಕೊಡಿ ಹೋಗ್ಯಾರಲ್ಲ, ಬರ್ಕೊಡಿ. ಯಾವ ಮೀಟಿಂಗ್ ಬರಂಗಿಲ್ಲ, ಪೂರ್ವಸಭೆಗೂ ಬರಂಗಿಲ್ಲ, ಜಯಂತಿಗೂ ಬರಂಗಿಲ್ಲ. ಭಯ ಅನ್ನೋದ ಇಲ್ರಿ, ಏನಿಲ್ಲ ಇಲ್ರಿ. 20,000 ಆಗೈತಿ, ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ಅದು ಕಾನೂನು ತೊಡಕಿದ್ದಕ್ಕೆ ಬಂದಿಲ್ಲ, ಈಗ ಬರ್ತದೆ. ನೀವು ಪೇಪರ್ನಾಗ ಬಂದ ನೋಡ್ರಿ, 1,20,000 ಅವ್ರು ಮಾಡ್ಯಾರ. ಈಗ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಅಲ್ಲಿ 36,000 ಇನ್ಕಮ್ ಇರ್ತದೆ, ಈಗ ಬರ್ತದೆ. ಈಗ ಅದು ನೀಟ್ ಕಾನೂನಾಗಿ ಬರ್ತದೆ. ಈಗ ನೆಕ್ಸ್ಟ್ ನೀವು ಮಾಡಿದವ್ರು ಕೇಳ್ಬೇಕು. ನೀವೇನು ಬರ್ತೀರಿ? ನಾಳೆ ಹೋಗ್ರಿ, ನೀವು ಹೋಗ್ರಿ. ಈಗ ಮಾಡಿದ್ರೆ ನಿಮ್ಮ ಒಂದು ಅನುಗ್ರಹದಿಂದ ನೀರು ನೀರು ಎಡ್ಕೊಂಡು ಬರಕತ್ತಿಲ್ಲ. ಹೌದು ಸರ್, ಏನು ಬರೋದು ಸರ್. ಕರೆಕ್ಟ್ 2 ತಿಂಗಳ ಬೀದಿ ದೀಪ ಕೊಟ್ಟಕ್ಕಿತ್ತು ಸರ್. ಕರೆಂಟ್ ಏನು ಪ್ರಾಬ್ಲಮ್ ಆಗಿತ್ತು? ಹಾಂ, ಮಾಡೋಕ್ಕದವ್ರು ಯಾರು? ಡೆವಲಪ್ಮೆಂಟ್ಸ್ ಯಾರೈತೆ? ಈಗ ಏನಾಗತ್ತ, ಅವರು ಡೆವಲಪ್ಮೆಂಟ್ ಚಾರ್ಜ್ ಕೊಡೋದಿಲ್ಲ, ಹೌದಿಲ್ಲ? ಅವರು ಆತ್ಮಹತ್ಯ ಮಾಡಿ ಹೋಗ್ಬಿಡ್ತಾರ. ಡೆವಲಪ್ಮೆಂಟ್ ಚಾರ್ಜ್ ತುಂಬದೇ ಇರೋದ್ರಿಂದ ಇವ್ರಿಗೆ ಏನು ಮಾಡೋಕ್ಕಾಗಲ್ಲ. ಮೇಡಮ್ ತನ ಮಾತಾಡ್ತೇವೆ ನಾವು, ಯಾಕಂದ್ರೆ ಇದು ವ್ಯವಸ್ಥೆ ಬಂದಾಗಬೇಕಿಲ್ಲ. ಇಲ್ಲಿ ಏನಾಗೈತಿ, ಆ ಹುಡುಗ ಲೈಟ್ ಇದು ಸೈಕಲ್ ಮುಟ್ಟು ಹಿಡಿದು ಸಣ್ಣ ಹೊಲಕ್ಕೆ ಹೋಗಾಡ್ ಹಿಡಿದು ಇದು ಉದ್ಯೋಗ ಆಗೈತಿ ಇಲ್ಲಿ. ಆಮ್ಯಾಗ ಇವ್ರಿಗೆ ನಾವು ರಸ್ತೆ ನಾವು ಮಾಡಿಸ್ಬೇಕು. 50 ಟನ್ 60 ಟನ್ ಇವರು ಗಾಡಿ ಬಿಡ್ಬೇಕು. ಮಣ್ಣು ಒಂದು 2-3 ಜನ ಬಿಗಿ ಮಾಡಿದಂಗೆ ಮಾಡಿ ಮತ್ತು ಅದಾಯ್ತಂತೀವಿ. ಈಗ ನಾವು ಏನಾಗಬೇಕಾಗೈತಿ, MLA ಕಮ್ಮ ಪೊಲೀಸಕ್ಕಿಂತ ಕೆಳಗಿರ್ತಾರಲ್ಲ, ಅದಾಗಬೇಕಾಗೈತಿ. ಅವ್ರಿಗೇನು ಖಬರ್ ಇಲ್ಲ. ಇದಾದ್ರೆ ಏನಾಕತಿ, ನಮ್ಮ ತಾಲೂಕಿಗೆ ಏನು ಹಾನಿ ಆಕತಿ, ಆ ವ್ಯವಸ್ಥೆ ಹೋಗ್ಬೇಕು. ಈಗ ಮತ್ತೆ ನಾ ಪೊಲೀಸ್ ಆಫೀಸರ್ ಮ್ಯಾಗ ಹಾಕೇನೆ, ಅದ್ರ RTO ಪೊಲೀಸ್ ಆಫೀಸರ್ ಮ್ಯಾಗ ಕ್ವಶನ್ ಹಾಕೇನೆ. ಓವರ್ ಸ್ಪೀಡ್ ಹೊಡ್ಯಾಕ್ ಹೋಗ್ತಾರೆ ಇವರು. ಅಧಿವೇಶನದ ಮಾತಾಡಕ್ ಕೊಟ್ರೆ ನೀವು ಫೈಲ್ ಅದನ್ನ ಮಾಡಿ ಹೇಳ್ತೇನೆ ನಾನು. ಇವ್ರ ನಿರ್ಲಕ್ಷ್ಯದಿಂದನೇ ಇವೆಲ್ಲ ದುರ್ಘಟನೆ ಆಗಕತ್ತಾವು. ಇವ್ರಿಗೆ ಏನಿಲ್ರಿ, ಆ ಪಾಪ ಹೊಲಕ್ಕೆ ಹೋಗಾರ ಹಿಡದೆ, ಲೈಟ್ ಇಲ್ಲ ಸೈಕಲ್ ಮೋಟರ್ ಹಿಡದೆ, ಅವ್ರು ಸತ್ತವ್ರು ಸಾಯ್ಲಿ, ಅದನ್ನೊಂದು ಅವ್ರಿಗೆ ಪರಿಹಾರ ಕೊಡ್ಸಾಕಂದ್ವಿ. ಇನ್ನೊರ್ಗೂ ಬಂದಿಲ್ಲ, ಅವ್ರು ಪೊಲೀಸ್ ಆಫೀಸರ್ಸು ಬಂದಿಲ್ಲ, RTO ಬಂದಿಲ್ಲ. ಈಗ ಕೇಳ್ರಿ, ಅವ್ರಿಗೆ ಮುಗಿಸ್ಕೊಡ್ರಿ, ಅವ್ರಿಗೆ ಪರಿಹಾರ ಕೊಡ್ಬೇಕು. ಇಲ್ಲ ಅಂದ್ರೆ ಇವರೆಲ್ಲ ಸಾಮಿಲ್ ಅದಾರ ಅಂತ ನಾವು ಹೇಳ್ಬಿಡ್ತೀವಿ. ಇದಕ್ಕೇನ ಎಂಡ್ ಆಗ್ಬೇಕಲ್ಲ, ಎದಕ್ಕರ ಇದೆಲ್ಲ ವ್ಯವಸ್ಥೆಗೆ ನಾವ ಈಗ ಇದು ಆದಂಗಾಗೇವಿ. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ರಾಜು ಮಾವಕರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರೇಖಾ ಗುಡ್ಡದ, ಗ್ರಾಮ ಪಂಚಾಯಿತಿ PDOಗಳು, ಕಾರ್ಯದರ್ಶಿಗಳು, ವಿವಿಧ ರೈತ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.